ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಸೊ ಲಾಸ್ಟ್ ಸಂಡೇ ನಾವೆಲ್ಲ ಫ್ಯಾಮಿಲಿ ಡೇ ಔಟ್ ಹೋಗಿದ್ವಿ ದೇವರಾಯನದುರ್ಗಕ್ಕೆ. ಆ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ದಿನಗಳಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ. ಅಲ್ಲಿ ನೈಟು ಐಬಿಲಿ ಸ್ಟೇ ಆಗಬೇಕು, ಅರ್ಲಿ ಮಾರ್ನಿಂಗ್ ವ್ಯೂ ನೋಡಬೇಕು, ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡಬೇಕು ಅಂತ. ಬಟ್ ಸುಮಾರು ಕಾರಣಗಳಿಂದ ಅದು ಕ್ಯಾನ್ಸಲ್ ಆಗ್ತಾನೆ ಬರ್ತಾ ಇತ್ತು. ಫೈನಲಿ ಅರ್ಲಿ ಮಾರ್ನಿಂಗ್ ಹೋಗೋಣ ಅಂತ ಡಿಸೈಡ್ ಆಯಿತು. ಮಾರ್ನಿಂಗ್ 6 o'clock ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಹೊರಟಿದ್ದೆ 6:30 ಆಯಿತು. ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ 7 ಆಗಿತ್ತು. ಸೊ 7 o'clock ಆಗಲೇ ಇಷ್ಟು ಸನ್ರೈಸ್ ಆಗಿದೆ ನೋಡಿ. ಜೂನ್ ಜುಲೈಯಲ್ಲೆಲ್ಲ 5:30 ಬೆಳಕಾಗ್ಬಿಟ್ಟಿರುತ್ತೆ. ಸೊ ನಮಗೆ ಸನ್ರೈಸ್ ನೋಡೋದಕ್ಕಾಗಲಿಲ್ಲ. ಆದರೂ ಪರವಾಗಿಲ್ಲ, ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನಾವು ದೇವರಾಯನದುರ್ಗದಲ್ಲಿ ಏನೇನೆಲ್ಲ ಮಾಡಿದ್ವಿ, ಹೇಗೆಲ್ಲ ಎಂಜಾಯ್ ಮಾಡಿದ್ವಿ, ಡೇ ಔಟ್ ಹೇಗಿತ್ತು, ಏನೇನೆಲ್ಲ ಮಾಡಿದ್ವಿ ಅಂತ ತೋರಿಸ್ತೀನಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ನಾವು ಫಸ್ಟ್ ವಿಸಿಟ್ ಮಾಡಿದ್ದು ಬೆಟ್ಟದ ಮೇಲೆ IB ಹತ್ರ ಇರೋ ವ್ಯೂ ಪಾಯಿಂಟ್. ತುಂಬ ಒಳ್ಳೆ ವ್ಯೂ ಇದೆ ಇಲ್ಲಿ, ತುಂಬ ಚೆನ್ನಾಗಿದೆ. ಫೋಟೋ ಸೆಷನ್ ಕೂಡ ಅಷ್ಟೇ, ಒಳ್ಳೊಳ್ಳೆ ಫೋಟೋಸ್ ಕ್ಯಾಪ್ಚರ್ ಮಾಡ್ಬೋದು ನೀವು. ನಾವು ಇಲ್ಲಿ ಬಂದರೆ ಈ ವ್ಯೂ ಪಾಯಿಂಟ್ ಮಿಸ್ ಮಾಡೋದೇ ಇಲ್ಲ, ಖಂಡಿತ ಬಂದೇ ಬರ್ತೀವಿ. ಒಂದು ಫೋಟೋನಾದರೂ ತೊಗೊಂಡೇ ಹೋಗ್ತೀವಿ. ಸೊ ಈ ಸಲನೂ ಕೂಡ ಅಷ್ಟೇ ಒಳ್ಳೊಳ್ಳೆ ಫೋಟೋಸ್ ಕ್ಯಾಪ್ಚರ್ ಮಾಡಿದ್ವಿ. ನಾವಿಷ್ಟು ಜನ ಒಟ್ಟಿಗೆ ಹೋಗಿದ್ವಿ. ಚಿನ್ಮಯ್ ಮಿಸ್ಸಿಂಗ್ ಇದ್ದಾರೆ ಫೋಟೋದಲ್ಲಿ, ಅವರೇ ಫೋಟೋ ತೆಗಿತಾ ಇದ್ದಿದ್ದು. ಸೊ ನೆಕ್ಸ್ಟು ಅಲ್ಲಿಂದ ಹೊರಟಾಗ ಸಿಕ್ಕಾಪಟ್ಟೆ ಕೋತಿಗಳ ಕಾಟ ಇತ್ತು. ಎಲ್ಲ ಕಾರ್ ಮೇಲೆ ಹತ್ಬಿಟ್ಟು ಕೂತಿದ್ವು. ಡೋರ್ ಓಪನ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ನಮಗೂ ಕೂಡ ಭಯ, ಡೋರ್ ಓಪನ್ ಮಾಡಿದ್ರೆ ಎಲ್ಲಿ ಕಾರ್ ಒಳಗಡೆ ಬಂದುಬಿಡುತ್ತೆ ಅಂತ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಕೋತಿಗಳಿದ್ದಾವೆ ಇಲ್ಲಿ. ಸೊ ಒಂದು ಹೋಗ್ತಿದ್ದಂಗೆ ಮತ್ತೊಂದು ಬಂದು ಕೂತ್ಕೊಳ್ಳುತ್ತೆ. ಹೋಯ್ತು ಮತ್ತು ಕಾರ್ ತೆಗಿಯೋಣ ಅನ್ನೋ ಅಷ್ಟರಲ್ಲಿ ಇನ್ನೊಂದು ಬಂದುಬಿಟ್ಟಿರುತ್ತೆ. ಫೈನಲಿ ಹಂಗೋ ಹಿಂಗೋ ಮಾಡಿ ನಮ್ಮ ಕಾರ್ ತೊಗೊಂಡ್ವಿ. ನೆಕ್ಸ್ಟು ಇಲ್ಲಿ ಮಾಮ ಕಾರ್ ಮೇಲೆ ಒಂದು ಕೋತಿ ಕೂತ್ಕೊಂಡಿದೆ ನೋಡಿ. ಎಷ್ಟು ಆಟ ಆಡಿಸ್ತಾ ಇತ್ತು ಅಂದರೆ ಇದು. ನಾವು ಹಿಂದೆ ನಿಂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಬಟ್ ಅಲ್ಲಿ ಡೋರ್ ತೆಗಿಯೋಕ್ಕೆ ಬಿಡ್ತಾ ಇರಲಿಲ್ಲ. ಯಾವ ಕಡೆ ಡೋರ್ ತೆಗಿಯೋಕೆ ಹೋದ್ರೂ ಆ ಕಡೆ ಬಂದು ಕೂತ್ಕೊಳ್ತಾ ಇತ್ತು. ಸೊ ಲಾಸ್ಟಲ್ಲಿ ನಮ್ಮ ಕಾರ್ ತೊಗೊಂಬಂದು ಅದನ್ನು ಡಿಸ್ಟ್ರ್ಯಾಕ್ಟ್ ಮಾಡಿ ಆಮೇಲೆ ನಿಧಾನಕ್ಕೆ ಮಾಮ ಹೋಗಿ ಕಾರ್ ತೊಗೊಂಡ್ರು. ನಾವು ಹೇಳ್ತಾ ಇದ್ವಿ ಆ ಕಡೆ ಇದೆ ಮಾಮ, ಹೋಗಿ ಕಾರ್ ತೊಗೊಳ್ಳಿ ಅಂತ. ಮತ್ತೆ ಅವರು ನಿಧಾನಕ್ಕೆ ಅದಕ್ಕೆ ಕಾಣಿಸ್ದಿರ ನಿಧಾನಕ್ಕೆ ಹೋಗಿ ಡೋರ್ ತೆಗೆದು ಒಳಗೆ ಹೋದರು. ಒಂದು 5-10 minutes ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು. ಅಷ್ಟು ಆಟ ಆಡಿಸ್ತದು ಸಿಂಗಲ್ ಕೋತಿ. ನಮಗೆ ಕಾರ್ ಒಳಗೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಹಂಗೋ ಹಿಂಗೋ ಮಾಡಿ ಮಾಮ ಕಾರ್ ಒಳಗೆ ಹೋದ್ರು. ಹೋಗಿ ಗಾಡಿ ಸ್ಟಾರ್ಟ್ ಮಾಡಿ ಒಂದ್ಸಲ ಹಾರ್ನ್ ಮಾಡ್ತಿದ್ದಂಗೆ ಓಡೋಯ್ತು. ನೆಕ್ಸ್ಟು ನಾವಲ್ಲಿಂದ ಹೊರಟಿದ್ದು ಭೋಗನರಸಿಂಹ ಸ್ವಾಮಿ ದೇವಸ್ಥಾನದ ಹಿಂದೆ ಇರೋ ಕಲ್ಯಾಣಿ ಪಕ್ಕದಲ್ಲಿರೋ ವ್ಯೂ ಪಾಯಿಂಟು. ಅದು ಕೂಡ ಒಳ್ಳೆ ವ್ಯೂ ಪಾಯಿಂಟು, ಒಳ್ಳೊಳ್ಳೆ ಫೋಟೋಸ್ ತೊಗೋಬೋದು. ನಮಗೆ ಇದು ಸ್ಪೆಷಲ್ ಮತ್ತು ಮೆಮೊರಬಲ್ ಪ್ಲೇಸು. ಯಾಕಂದರೆ ನಮ್ಮ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಕೂಡ ಇಲ್ಲೇ ಆಗಿದ್ದು. ಸೊ ಯಾವಾಗಲೇ ಬರಲಿ ಈ ಪ್ಲೇಸ್ನ ವಿಸಿಟ್ ಮಾಡಿ ಹಳೇದೆಲ್ಲ ರೀಕ್ಯಾಪ್ ಮಾಡಿ ಆಮೇಲೆ ಹೋಗ್ತೀವಿ. ಸೊ ನೀವೇನಾದರೂ ದೇವರಾಯನದುರ್ಗಕ್ಕೆ ಹೋದರೆ ಈ 2 ವ್ಯೂ ಪಾಯಿಂಟ್ನ ಮಿಸ್ ಮಾಡದೆ ಹೋಗಿ ವಿಸಿಟ್ ಮಾಡಿ. ನೆಕ್ಸ್ಟು ನಾವಿಲ್ಲಿಂದ ಹೊರಟು ದೇವಸ್ಥಾನ ಪಕ್ಕದಲ್ಲೇ ಒಂದು ಚಿಕ್ಕದು ಹೋಟೆಲ್ ಇದೆ. ಅಲ್ಲಿ ಇಡ್ಲಿ, ಸಾಂಬಾರು, ಪುಳಿಯೋಗರೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಎಲ್ಲನೂ ನಾವು ಟೇಸ್ಟ್ ಮಾಡಿ ಮತ್ತೆ ನಾವು ಅಲ್ಲಿಂದ ಕ್ರಿಕೆಟ್ ಆಡೋಣ ಅಂತ. ಕೆಳಗಡೆ ಒಂದು ಕ್ರಿಕೆಟ್ ಪಿಚ್ ಇದೆ. ಸೊ ಅಲ್ಲೋಗಿ ನಾವು ಕ್ರಿಕೆಟ್ ಆಡಿಕೊಂಡು 1 hour ಅಲ್ಲೇ ಕ್ರಿಕೆಟ್ ಆಡಿಕೊಂಡು ನಾವು ನೆಕ್ಸ್ಟು ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ವಿ. ಜಿತಾರ್ಗೆ ಈ ನಡುವೆ ಕ್ರಿಕೆಟ್ ತುಂಬ ಇಷ್ಟ ಆಗುತ್ತೆ. ಚಿನ್ಮಯ್ ಜೊತೆ ಯಾವಾಗಲೂ ಆಡ್ತಾ ಇರ್ತಾರೆ. ಸೊ ಇಲ್ಲಿಗೂ ಕೂಡ ಚಿಕ್ಕ ಬ್ಯಾಟ್ ತೊಗೊಂಬಂದಿದ್ರು. ಚಿಕ್ಕ ಬ್ಯಾಟ್ ತೊಗೊಂಬಂದು ಅವರು ಕೂಡ ಕ್ರಿಕೆಟ್ ಆಡಿದ್ರು. ಸೊ ನಾನು ಆಗಲೇ ಹೇಳ್ದಾಗೆ ಕ್ರಿಕೆಟ್ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ವಿ. ಇದು ದೇವಸ್ಥಾನದ ಹತ್ರನೇ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಸೊ ಪರ್ ಹೆಡ್ 250 ಚಾರ್ಜ್ ಮಾಡಿದ್ರು 1 hourಗೆ. ಸೊ ಒನ್ ಅವರ್ ಅಂತ ಹೇಳಿದ್ರು, 1.5 hour ತನಕ ಎಕ್ಸ್ಟೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ನಾವು 2 ಟೀಮ್ ಆಗಿ ಬಾಲ್ ಕ್ಯಾಚ್ ಗೇಮನ್ನು ಆಡಿದ್ವಿ. ಜಿತ್ತು, ತುವೀಕ್ಷ್ ಎಲ್ಲರೂ ಕೂಡ ನೀರಲ್ಲಿ ಎಂಜಾಯ್ ಮಾಡಿದ್ರು. ಸೊ ಫೈನಲಿ ಸಂಡೇ ಫನ್ ಡೇ ಆಗಿತ್ತು. ಸೊ ನಾವು ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದು ಮಠಕ್ಕೆ ಹೋಗಿ ಊಟ ಮಾಡಿಕೊಂಡು ರಿಟರ್ನ್ ಮನೆಗೆ ಹೋದ್ವಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ, ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. Take me back to California. I wanna go back to 2018. I wanna
so far away from me, from me, from me. Made my first album. It came out the same day as Kanye's. I made my best